Dear students, in the previous chapter, Biotechnology, Principles and the Processes, we studied the all basic things which are regarding to the biotechnology. Basic concepts ನಾವು previous chapter ಅಲ್ಲಿ study ಮಾಡಿದೀವಿ. In this chapter, we are going to study the applications of biotechnology. So, ಲಾಸ್ಟ್ ಚಾಪ್ಟರ್ ಅಂದರೆ ಪ್ರೀವಿಯಸ್ ಚಾಪ್ಟರಲ್ಲಿ ಇಂಡಸ್ಟ್ರಿಯಲ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಬಯೋಫಾರ್ಮಾಸ್ಯೂಟಿಕಲ್ಸ್ ಹಾಗೇನೆ ಬಯಾಲಜಿಕಲ್ ಫೀಲ್ಡ್ಸ್. ಸೊ ಹೇಗೆ ನಾವು ಈ ಇಂಡಸ್ಟ್ರಿಯಲ್ ಸ್ಕೇಲ್ ಪ್ರೊಡಕ್ಷನ್ನ ಮಾಡಿದ್ವಿ ಅಂತ ಅಂದರೆ ಯೂಸಿಂಗ್ ಜೆನೆಟಿಕಲಿ ಮಾಡಿಫೈಡ್ ಮೈಕ್ರೋಬ್ಸ್ ಆರ್ ಫಂಗೈ ಆರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ನ ನಾವು ಸ್ಟಡಿ ಮಾಡಿದ್ವಿ. In this chapter, we are going to study the applications of the biotechnology or the rDNA technology. ಯಾವ್ಯಾವ ಬ್ರಾಂಚಸಲ್ಲಿ ನಾವು ಅಪ್ಲಿಕೇಶನ್ಸನ್ನು ನೋಡ್ತೀವಿ, ಎಲ್ಲೆಲ್ಲಿ ಅಪ್ಲಿಕೇಶನ್ಸನ್ನು ನೋಡ್ತೀವಿ. ದಟ್ ಈಸ್ ಸೀನ್ ಇನ್ ದ ಕೇಸ್ ಆಫ್ ಥೆರಪೆಟಿಕ್ಸ್, therapy for the several disorders or the diseases, and diagnostics ಅಂದರೆ identification or the diagnosis of the diseases, and genetically modified crops for agriculture, processed food, and bioremediation ಅಂತಂದರೆ ಯೂಸ್ ಆಫ್ ನ್ಯಾಚುರಲಿ ಅಕರಿಂಗ್ ಆರ್ಗ್ಯಾನಿಸಮ್ಸ್ ಆರ್ ದ genetically modified organisms to clean up the ಎನ್ವಿರಾನ್ಮೆಂಟ್ ಪೊಲ್ಯೂಟೆಂಟ್ಸನ್ನ ಡೈಜೆಸ್ಟ್ ಮಾಡಲಿಕ್ಕೋಸ್ಕರ, ಕ್ಲೀನ್ ಮಾಡಲಿಕ್ಕೋಸ್ಕರ ಏನು ಮಾಡ್ತೀವಿ, ನ್ಯಾಚುರಲಿ ಅಕ್ಕರಿಂಗ್ ಆರ್ಗ್ಯಾನಿಸಮ್ಸನ್ನ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸನ್ನ ಯೂಸ್ ಮಾಡ್ತೀವಿ. ಅದನ್ನೇ ಬಯೋರೆಮಿಡಿಯೇಷನ್ ಅಂತ ಹೇಳೋದು. ವೇಸ್ಟ್ ಟ್ರೀಟ್ಮೆಂಟ್ಸಲ್ಲಿ ಹಾಗೆ ಎನರ್ಜಿ ಪ್ರೊಡಕ್ಷನಲ್ಲಿ ಇಲ್ಲೆಲ್ಲ ಕೂಡ ನಾವು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ನ ನಾವು ಸ್ಟಡಿ ಮಾಡ್ತೀವಿ. So let us study the three critical research areas of biotechnology. They are nothing but, first one is the providing the best catalyst. ಬೆಸ್ಟ್ catalystನ ಪ್ರೋಸೆಸ್ಗಳಿಗೆ ಪ್ರೊವೈಡ್ ಮಾಡುವಂಥದ್ದು, ಬಯೋ ರಿಯಾಕ್ಷನ್ಗಳಲ್ಲಿ ಪ್ರೊವೈಡ್ ಮಾಡುವಂಥದ್ದು, ಬಯಾಲಜಿಕಲ್ ರಿಯಾಕ್ಷನ್ಗಳಲ್ಲಿ ಪ್ರೊವೈಡ್ ಮಾಡುವಂಥದ್ದು. ಸೊ ಬೆಸ್ಟ್ ಕೆಟಲಿಸ್ಟ್ ಯಾವ ಫಾರ್ಮಲ್ಲಿ ಪ್ರೊವೈಡ್ ಮಾಡೋದು? ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್. ಹೇಗೆ ಅದು? which is usually a microbe or a pure enzyme. ಪ್ಯೂರ್ ಎನ್ಸೈಮ್ ಫಾರ್ಮಲ್ಲಿ ಅಥವಾ ಮೈಕ್ರೋ ಫಾರ್ಮಲ್ಲಿ ಏನು ಮಾಡ್ತಾ ಇದ್ವಿ, ಬಯೋ ಕೆಟಲಿಸ್ಟನ್ನು ಬಯಾಲಜಿಕಲ್ ರಿಯಾಕ್ಷನ್ಗಳಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಒನ್ ಆಫ್ ದ ಕ್ರಿಟಿಕಲ್ ರಿಸರ್ಚ್ ಏರಿಯಾ ಆಫ್ ದ ಬಯೋಟೆಕ್ನಾಲಜಿ. ಸೊ ನೆಕ್ಸ್ಟ್ ಒನ್ ಈಸ್ ದ ಕ್ರಿಯೇಟಿಂಗ್ ಆಪ್ಟಿಮಲ್ ಕಂಡೀಷನ್ಸ್ ಥ್ರೂ ಇಂಜಿನಿಯರಿಂಗ್ ಫಾರ್ ಅ ಕೆಟಲಿಸ್ಟ್ ಟು ಆ್ಯಕ್ಟ್. ಇಂಜಿನಿಯರಿಂಗ್ ಅಂತ ಅಂದರೆ ಇಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಆಗುತ್ತೆ. ಸೊ ಫಸ್ಟ್ ಒನ್ನು ನಾವು ಬೆಸ್ಟ್ ಕೆಟಲಿಸ್ಟನ್ನು ವೆಲ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ ಫಾರ್ಮಲ್ಲಿ ಅಂದರೆ ಮೈಕ್ರೋ ಫಾರ್ಮಲ್ಲಿ ಆ ಪ್ಯೂರ್ ಎನ್ಸೈಮ್ ಫಾರ್ಮಲ್ಲಿ ಬಯಾಲಜಿಕಲ್ ರಿಯಾಕ್ಷನ್ಗಳಿಗೆ ಪ್ರೊವೈಡ್ ಮಾಡುವಂಥದ್ದು. ಈ ಪ್ರೊವೈಡ್ ಮಾಡಿರುವಂಥ ಪ್ಯೂರ್ ಎನ್ಸೈಮ್ ಆರ್ ಮೈಕ್ರೋಬ್ ಅಂದರೆ ಕೆಟಲಿಸ್ಟ್ಗಳು ಆಪ್ಟಿಮಲ್ ಕಂಡೀಷನ್ನ ಪ್ರೊವೈಡ್ ಮಾಡಿ ಅದು ಆ್ಯಕ್ಟ್ ಮಾಡಲಿಕ್ಕೆ that condition we will provide through the genetic engineering process. Genetic engineering process ಮೂಲಕ ಆಪ್ಟಿಮಲ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಿ ಪ್ರೊವೈಡ್ ಮಾಡಿರುವಂಥ ಕೆಟಲಿಸ್ಟನ್ನು ಆ್ಯಕ್ಟ್ ಆಗುವ ಹಾಗೆ ಮಾಡುವಂಥದ್ದು ಇನ್ನೊಂದು ಕ್ರಿಟಿಕಲ್ ರಿಸರ್ಚ್ ಏರಿಯಾ. ಸೊ ಥರ್ಡ್ ರಿಸರ್ಚ್ ಏರಿಯಾ ಇಸ್ ದ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಟೆಕ್ನಾಲಜೀಸ್. ಯಾಕಾಗಿ ಇದು? ಟು ಪ್ಯೂರಿಫೈ ದ ಪ್ರೋಟೀನ್ ಆರ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಇಲ್ಲಿ ಪ್ರೋಸೆಸ್ಗಳಲ್ಲಿ ಬಯಾಲಜಿಕಲ್ ರಿಯಾಕ್ಷನ್ನಲ್ಲಿ rDNA ಟೆಕ್ನಾಲಜಿ ಮೂಲಕ ಏನು ಪ್ರೋಟೀನ್ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರೊಡ್ಯೂಸ್ ಆಗಿದೆ. ಸೊ ಬೈ ಯೂಸಿಂಗ್ ಅ ಕೆಟಲಿಸ್ಟ್ ವಾಟ್ ವಿ ಪ್ರೊವೈಡೆಡ್ ಆ್ಯಂಡ್ ಬೈ creating the optimal conditions, what the products are produced, either it is the protein or the organic compound that is purified by using the downstream processing technologies. These three are the critical research areas of the biotechnology. Then, biotechnological applications in agriculture. So, agriculture. Let us look at three options
ದಟ್ ಕ್ಯಾನ್ ಬಿ ಇನ್ಕ್ರೀಸಿಂಗ್ ದ ಫುಡ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತಾ ಇರುವಂತಹ ಅಗ್ರಿಕಲ್ಚರ್ನ 3 ಆಪ್ಷನ್ಸ್ನ ನಾವು ಗ್ಲಾನ್ಸ್ ಮಾಡೋಣ. ಒನ್ ಇಸ್ ದ ಅಗ್ರೋಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್, ಅಂಡ್ ದ ಆರ್ಗ್ಯಾನಿಕ್ ಅಗ್ರಿಕಲ್ಚರ್, ಅಂಡ್ ಥರ್ಡ್ ಒನ್ ಇಸ್ ದ ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್. ಸೊ ಅಗ್ರೋಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರಲ್ಲಿ ನಾವು ಕೆಮಿಕಲ್ಸನ್ನ ಯೂಸ್ ಮಾಡಿ ಅಂತ ಅಂದರೆ ಹರ್ಬಿಸೈಡ್ಸ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್ಸ್ ಆಗಿರ್ಬೋದು, ಕೆಮಿಕಲ್ ಫರ್ಟಿಲೈಸರ್ಸನ್ನ ಯೂಸ್ ಮಾಡಿ ಫುಡ್ ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಅಗ್ರಿಕಲ್ಚರ್ನ ಅಗ್ರೋಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂದರೆ ವಿತೌಟ್ ಯೂಸಿಂಗ್ ದೀಸ್ ಕೆಮಿಕಲ್ಸನ್ನ ಯೂಸ್ ಮಾಡ್ದೇನೆ ಫುಡ್ ಪ್ರೊಡಕ್ಷನ್ ಮಾಡುವಂಥ ಪ್ರೋಸೆಸ್ಸನ್ನು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಅಗ್ರಿಕಲ್ಚರಲ್ಲಿ ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ಸನ್ನು ಯೂಸ್ ಮಾಡಿಬಿಟ್ಟು ಈಲ್ಡನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಅಥವಾ ಫುಡ್ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಪ್ರೋಸೆಸ್ಸನ್ನು ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಈ 3 ಆಪ್ಷನಿಂದ ಕೂಡ ಏನು ಮಾಡ್ಬೋದು, ನಾವು ಕ್ರಾಪ್ ಪ್ರೊಡಕ್ಷನನ್ನು ಈಲ್ಡ್ ಪ್ರೊಡಕ್ಷನ್ ಇಂಪ್ರೂವ್ಮೆಂಟನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನಿಮ್ಗಾಗಲೇ ಗ್ರೀನ್ ರೆವಲ್ಯೂಷನ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಈ ಗ್ರೀನ್ ರೆವಲ್ಯೂಷನ್ನಿಂದಾಗಿ ಏನಾಗಿದೆ, ಫುಡ್ ಪ್ರಾಡಕ್ಟು ದಟ್ ಈಸ್ ಪ್ರೊಡ್ಯೂಸ್ಡ್ ಟ್ರಿಪಲ್ ಟೈಮ್. ಈಗಾಗಲೇ ಕಾನ್ವೆನ್ಷನಲ್ ಟೈಪ್ಗಿಂತ ಅಂದರೆ ಟ್ರೆಡಿಷನಲ್ ಟೈಪ್ಗಿಂತ ಈ ಗ್ರೀನ್ ರೆವಲ್ಯೂಷನ್ ಆದ ನಂತರ 3 ಟೈಮ್ಸ್ ಮಲ್ಟಿಪಲ್ ಆಗಿರೋದನ್ನು ನಾವು ಫುಡ್ ಪ್ರಾಡಕ್ಟ್ಸನ್ನು ಅಬ್ಸರ್ವ್ ಮಾಡಿದ್ದೀವಿ. ಆದರೂ ಕೂಡ ಇದು ಡೆವಲಪ್ ಆಗ್ತಾ ಇರುವಂಥ ಹ್ಯೂಮನ್ ಪಾಪ್ಯುಲೇಷನ್ ಗ್ರ್ಯಾಜುವಲಿ ಇನ್ಕ್ರೀಸಿಂಗ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ. ಈ ಇನ್ಕ್ರೀಸ್ ಆಗ್ತಾ ಇರುವಂಥ ಹ್ಯೂಮನ್ ಪಾಪ್ಯುಲೇಷನ್ಗೆ ಇನ್ನೂ ಕೂಡ ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ದಿಸ್ ಇನ್ಕ್ರೀಸ್ಡ್ ಈಲ್ಡ್ಸ್ ಪಾರ್ಟ್ಲಿ ಬೀನ್ due to the improved crop varieties. ಸೊ ಗ್ರೀನ್ ರೆವಲ್ಯೂಷನ್ ಮೂಲಕ ಇಂಪ್ರೂವ್ಡ್ ಕ್ರಾಪ್ ವೆರೈಟೀಸ್ನ ಯೂಸ್ ಮಾಡೋದ್ರ ಮೂಲಕ, ಬೆಟರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ಗಳನ್ನು ಯೂಸ್ ಮಾಡೋದ್ರ ಮೂಲಕ, ಅಂದರೆ ಮಾಡರ್ನ್ ಟೆಕ್ನಿಕ್ಸನ್ನು, ಮಾಡರ್ನ್ ಮಷಿನ್ಸನ್ನು ಯೂಸ್ ಮಾಡೋದ್ರ ಮೂಲಕ, ಆಗ್ರೋ ಕೆಮಿಕಲ್ಸನ್ನು ಯೂಸ್ ಮಾಡೋದ್ರ ಮೂಲಕ ಇಲ್ಲಿ ಫುಡ್ ಪ್ರಾಡಕ್ಟ್ಸನ್ನ ಈಲ್ಡ್ ಕ್ವಾಂಟಿಟಿ ಇಂಪ್ರೂವ್ ಆದರೂ ಕೂಡ ಏನಾಗ್ತಾ ಇದೆ, ಅದು ಡೆವಲಪಿಂಗ್ ಪಾಪ್ಯುಲೇಷನ್ಗೆ ಅದು ಮೀಟ್ ಆಗ್ತಾ ಇಲ್ಲ. ಇಟ್ ಈಸ್ ನಾಟ್ ಏಬಲ್ ಟು ಫೀಡ್ ಎವ್ರಿ ಒನ್. ಸೊ ಅದಲ್ಲದೆ ಡೆವಲಪಿಂಗ್ ಕಂಟ್ರಿಗಳಲ್ಲಿ ಈ ಆಗ್ರೋ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ, ಈ ಅಗ್ರೋಕೆಮಿಕಲ್ಸ್ ಎಲ್ಲ ಟೂ ಎಕ್ಸ್ಪೆನ್ಸಿವ್ ಇದೆ. ಸೊ ಈ ಎಕ್ಸ್ಪೆನ್ಸ್ಗಳನ್ನು ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬರ್ಡನನ್ನು ಹೊರಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ, ಒಂದು ಆಲ್ಟರ್ನೇಟಿವ್ ವೇನ ಕಂಡುಕೊಂಡಿದ್ದೀವಿ. ಅದು ಯಾವುದ್ರ ಮೂಲಕ, ದಟ್ ಈಸ್ ಬೈ ಯೂಸಿಂಗ್ ದ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಸೊ ದಿಸ್ ಮೇಕ್ಸ್ ಪಾಸಿಬಲ್ ಟು ಗೆಟ್ ದ ಇನ್ಕ್ರೀಸ್ ಇನ್ ದ ಈಲ್ಡಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದು ಒಂದು ಪಾಸಿಬಲ್ ಸೊಲ್ಯೂಷನ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಲೆಟ್ ಅಸ್ ಸ್ಟಡಿ ದ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಫಸ್ಟ್ ನಾವು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು ಅಂತ ಡೆಫಿನಿಷನ್ನ ನೋಡೋಣ. ಸೊ ದ ಪ್ಲಾಂಟ್ಸ್, ಬ್ಯಾಕ್ಟೀರಿಯಾ, ಫಂಗೈ ಆ್ಯಂಡ್ ಆನಿಮಲ್ಸ್ ಹೂಸ್ ಜೀನ್ಸ್ ಹ್ಯಾವ್ ಬಿನ್ ಆಲ್ಟರ್ಡ್. ಹೇಗೆ ಆಲ್ಟರ್ ಆಗಿದೆ? ಬೈ ಮ್ಯಾನಿಪ್ಯುಲೇಷನ್. ನಾವೀಗಾಗಲೇ ಹೇಳಿದ್ವಿ, ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಅಂದರೆ ಮ್ಯಾನಿಪ್ಯುಲೇಷನ್ ಆಫ್ ದ ಮಾಲಿಕ್ಯೂಲ್ಸ್, ಜೆನೆಟಿಕ್ ಮಾಲಿಕ್ಯೂಲ್ಸ್. ಸೊ ಎಟ್ ದ ಮಾಲಿಕ್ಯುಲರ್ ಲೆವೆಲ್ ಅಂತ ಹೇಳಿದ್ವಿ. ಸೊ ಇಲ್ಲಿ ನಾವು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು ಹೇಳ್ತಾ ಇದ್ದೀವಿ, ಪ್ಲಾಂಟ್ಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಅಥವಾ ಆನಿಮಲ್ಸ್ ಆಗಿರ್ಬೋದು, ಅವುಗಳ ಜೀನ್ಸು ಆಲ್ಟರ್ ಆಗಿದೆ. ಹೇಗೆ? ಮ್ಯಾನಿಪ್ಯುಲೇಷನ್ನಿಂದಾಗಿ ಆಲ್ಟರ್ ಆಗಿದೆ. ಈ ರೀತಿಯಾದಂಥ ಮ್ಯಾನಿಪ್ಯುಲೇಷನಿಂದ ಆಲ್ಟರ್ ಆಗಿರುವಂತಹ ಆರ್ಗ್ಯಾನಿಸಮ್ಸನ್ನು ಏನಂತ ಕರಿತಾ ಇದ್ದೀವಿ? ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. So this is one of the important aspect for the examination. So genetically modified organisms ಅಂದ್ರೆ ಏನಂತ ನಾವು ಡಿಫೈನ್ ಮಾಡ್ತಾ ಇದೀವಿ ಇಲ್ಲಿ. So plants, bacteria, fungi and animals whose genes have been altered by manipulation are called as genetically modified organisms. So
ಹೇಗೆ ಈ ನಾವು ಇಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ನ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಹ್ಯಾವ್ ಬಿನ್ ಯೂಸ್ಫುಲ್ ಇನ್ ಮೆನಿ ವೇಸ್. ಯಾವ ವೇಸಲ್ಲಿ ಯೂಸ್ಫುಲ್ ಆಗಿದೆ, ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಸೊ genetically modified plants made crops more tolerant to the abiotic stresses. ನಿಮ್ಗೆ ಗೊತ್ತಿದೆ ಎಬಯೋಟಿಕ್ ಅಂತ ಅಂದರೆ ಅದು ಕೋಲ್ಡ್ ಆಗಿರ್ಬೋದು, ವಾಟರ್ ಮಾಯಿಶ್ಚರ್ ಆಗಿರ್ಬೋದು, ಸಾಲ್ಟ್ ಕಂಡೀಷನ್ ಅಥವಾ ಪಿ ಎಚ್ ಕಂಡೀಷನ್, ಇಂಥದನ್ನ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈ ಎಬಯೋಟಿಕ್ ಫ್ಯಾಕ್ಟರಿಂದ ಉಂಟಾಗುವಂಥ ಸ್ಟ್ರೆಸ್ಸನ್ನು ಟಾಲರೇಟ್ ಮಾಡೋದಕ್ಕೆ ಈ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸು ಹೆಲ್ಪ್ ಮಾಡ್ತಾ ಇದೆ. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಆರ್ ಟಾಲರೆಂಟ್. ಯಾವುದಕ್ಕೆ ಟಾಲರೆಂಟ್ ಆಗಿದೆ? ಎಬಯೋಟಿಕ್ ಸ್ಟ್ರೆಸಸ್ಗೆ ಟಾಲರೆಂಟ್ ಆಗಿದೆ. ಸೊ ಇದು ಎಬಯೋಟಿಕ್ ಸ್ಟ್ರೆಸ್ಗಳನ್ನು ಟಾಲರೇಟ್ ಮಾಡ್ತಾ ಇದೆ. ಸ್ಟ್ರೆಸಸ್ ಅಂದರೆ ಯಾವ್ದಾವ್ದು ಅಂತ ಹೇಳ್ಬೋದು. ಎಬಯೋಟಿಕ್ ಸ್ಟ್ರೆಸಸ್ ಅಂದರೆ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಇರ್ಬೋದು, ಎಕ್ಸ್ಟ್ರೀಮ್ ಡ್ರಾಟ್ ಕಂಡೀಷನ್ ಅಂದರೆ it is the reduction in the moisture content. ರೈನ್ ತುಂಬ ಕಡಿಮೆ ಆಗೋದ್ರಿಂದಾಗಿ ವಾಟರ್ ಕಂಟೆಂಟ್ ಸಾಯಿಲಲ್ಲಿ ಕಡಿಮೆ ಆಗಿ ಉಂಟಾಗುವಂತಹ ಎಫೆಕ್ಟ್ಗಳಿಂದ ಇದು ಟಾಲರೆನ್ಸನ್ನು ಕೊಡುತ್ತೆ. ಹಾಗೆ ಎಕ್ಸಸ್ ಸಾಲ್ಟ್ ಕಂಡೀಷನಿಂದ ಟಾಲರೆಂಟ್ ಕೊಡುತ್ತೆ. ಹಾಗೆ ಎಕ್ಸಸ್ ಹೀಟ್ ಕಂಡೀಷನಿಂದ ಕೂಡ ಟಾಲರೆನ್ಸನ್ನು ಕೊಡ್ತಾ ಇದೆ, ಪ್ರೊವೈಡ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಅಬೌಟ್ ದ tolerance towards the abiotic stresses. Then next, genetically modified plants reduces the reliance on chemical pesticides. ಏನು ಮಾಡ್ತಾ ಇದೆ? ಕೆಮಿಕಲ್ ಪೆಸ್ಟಿಸೈಡ್ಸ್ಗೆ ಡಿಪೆಂಡೆನ್ಸನ್ನು ಇದು ಕಡಿಮೆ ಮಾಡ್ತಾ ಇದೆ. ಸೊ ಹಾಗಾಗಿ ಇದನ್ನು ನಾವು ಯಾವ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸು ಕೆಮಿಕಲ್ ಪೆಸ್ಟಿಸೈಡ್ಸನ್ನು ರೆಡ್ಯೂಸ್ ಮಾಡುತ್ತೆ ಅಂದರೆ ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್. ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಏನು ಮಾಡ್ತಾ ಇದೆ? ಕೆಮಿಕಲ್ ಪೆಸ್ಟಿಸೈಡ್ಸ್ ಯೂಸೇಜನ್ನು ಕಡಿಮೆ ಮಾಡ್ತಾ ಇದೆ. ದೆನ್ ನೆಕ್ಸ್ಟ್, ದೀಸ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಹೆಲ್ಪ್ ಟು ರೆಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸ್. ಸೊ ಕ್ರಾಪನ್ನು ಹಾರ್ವೆಸ್ಟ್ ಮಾಡಿದ ನಂತರ ಉಂಟಾಗುವಂಥ ಲಾಸನ್ನು ಇದು ರೆಡ್ಯೂಸ್ ಮಾಡ್ತಾ ಇದೆ. ಎಕ್ಸಾಂಪಲ್ ನಾವು ಟೊಮ್ಯಾಟೋನ ಕೊಡ್ಬೋದು. ನಾವು ಹೆಚ್ಚಾಗಿ ಮಾರ್ಕೆಟಿಂದ ಯಾವ ರೀತಿ ಟೊಮ್ಯಾಟೋನ ಸೆಲೆಕ್ಟ್ ಮಾಡ್ಕೊಬರ್ತೀವಿ? ರೆಡ್ ಆಗಿರುವಂಥದ್ದು ಮತ್ತು ಸ್ವಲ್ಪ ಗಟ್ಟಿಯಾಗಿರುವಂಥದ್ದು. ತುಂಬ ಸಾಫ್ಟ್ ಇದ್ದರೆ ಅದನ್ನು ನಾವು ಸೆಲೆಕ್ಟ್ ಮಾಡೋದಿಲ್ಲ. ವಿ ಡು ನಾಟ್ ಸೆಲೆಕ್ಟ್ ದಟ್ ಟೊಮ್ಯಾಟೊ ಇನ್ ದ ಮಾರ್ಕೆಟ್. ಸೊ ಕೆಲವೊಂದು ನ್ಯಾಚುರಲಿ ಅಕರಿಂಗ್ ಟೊಮ್ಯಾಟೊ ಏನಾಗಿರುತ್ತೆ, ಈಲ್ಡ್ಗಳಲ್ಲಿ ಏನಾಗಿರುತ್ತೆ, ವೆರೈಟಿಯಲ್ಲಿ ಹಾರ್ವೆಸ್ಟ್ ಮಾಡಿದ ನಂತರ ಏನಾಗುತ್ತೆ, ಟೊಮ್ಯಾಟೊ ಫ್ರೂಟ್ಗಳು ಸಾಫ್ಟ್ ಆಗಿಬಿಡುತ್ತೆ. ಸೊ ಈ ಸಾಫ್ಟ್ನೆಸ್ಸಿಂದಾಗಿ ಅದು ಫಾರ್ಮರ್ಸಿಗೆ ಪೋಸ್ಟ್ ಹಾರ್ವೆಸ್ಟ್ ಲಾಸನ್ನು ಮಾಡ್ತಾ ಇದೆ. ಟೊಮ್ಯಾಟೊ ಫ್ರೂಟ್ಸಿನ ಲೈಫ್ ಸ್ಪ್ಯಾನ್ನ ಕಡಿಮೆ ಮಾಡ್ತಾ ಇದೆ. ಸೊ ಒನ್ ಆಫ್ ದ ರೆಮಿಡಿ ಫಾರ್ ದಿಸ್ ಒನ್ ಟು ರೆಡ್ಯೂಸ್ ದ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಇನ್ ದ ಟೊಮ್ಯಾಟೊ ಇಸ್ ದ ಇಂಟ್ರಡಕ್ಷನ್ ಆಫ್ ದ ಫ್ಲೇವರ್ ಸೇವರ್ ವೆರೈಟಿ ಆಫ್ ಟೊಮ್ಯಾಟೊ. ಸೊ ಈ ವೆರೈಟಿಲಿ ಏನಾಗ್ತಾ ಇದೆ? ಸೊ ಫ್ರೂಟ್ ಸಾಫ್ಟನಿಂಗ್ ಎನ್ಸೈಮನ್ನು ಏನು ಮಾಡ್ತಾ ಇದೆ? ಇದು ರಿಮೂವ್ ಮಾಡ್ತಾ ಇದೆ. ಸೊ ಅಸ್ಯೂಮ್ ದಿಸ್ ಇಸ್ ಅ ಫ್ರೂಟ್ ಅಲ್ಲಿ ಕಂಡುಬರುವಂಥ ಸೆಲ್ ವಾಲ್ಗಳಲ್ಲಿ ಪೆಕ್ಟಿನ್ನು ಇರುತ್ತೆ. ಈ ಪೆಕ್ಟಿನನ್ನು ಡೈಜೆಸ್ಟ್ ಕೆಲವೊಂದು ಎನ್ಸೈಮ್ಸು ಡೈಜೆಸ್ಟ್ ಮಾಡ್ತಾ ಇದೆ. ಡೈಜೆಸ್ಟ್ ಯಾವುದಂತ ಅಂದರೆ ಪಾಲಿಗ್ಯಾಲಕ್ಟ್ಯೂರೋನೇಸ್ ಎನ್ಸೈಮ್ ಅನ್ನ PG enzyme ಅಂತ ಹೇಳ್ತೀವಿ. Polygalacturonase enzyme. This polygalacturonase enzyme that digests the pectin in the cell wall of the fruit of the tomato. ಸೊ ಹೀಗೆ ಡೈಜೆಸ್ಟ್ ಮಾಡಿದಾಗ ಏನಾಗುತ್ತೆ? ಸೊ ದ ಫ್ರೂಟ್ ಬಿಕಮ್ ಸಾಫ್ಟ್. ಫ್ರೂಟ್ ಏನಾಗ್ತಾ ಇದೆ? ಸಾಫ್ಟ್ ಆಗಿ ಆ ರೆಡ್ ಫ್ರೂಟ್ ಮೇಲೆ ರಿಂಕಲ್ಸ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಜೆನೆಟಿಕಲಿ ಮಾಡಿಫೈಡ್ ವೆರೈಟಿ ಆಫ್ ಟೊಮ್ಯಾಟೊ, ಎಸ್ಪೆಷಲಿ ಫ್ಲೇವರ್ ಸೇವರ್ ಟೊಮ್ಯಾಟೊ ವೆರೈಟಿಲಿ ಏನಾಗಿದೆ? ಜೆನೆಟಿಕಲಿ ಮಾಡಿಫೈ ಆಗಿದೆ. ದ ಜೀನ್ ಎನ್ಕೋಡಿಂಗ್ ಫಾರ್ ದಿಸ್ ಪಾಲಿಗ್ಯಾಲಕ್ಟ್ಯೂರೋನೇಸ್ ಎನ್ಸೈಮ್ ವಿಚ್ ಈಸ್ ಮಾಡಿಫೈಡ್. ಸೊ ಮಾಡಿಫೈ ಆಗಿದೆ. ಸೊ ಅದು ಆ ಮಾಡಿಫೈಡ್ ವೆರೈಟಿಲಿ ಈ ಎನ್ಸೈಮು ಏನಾಗ್ತಾ ಇದೆ? ದಟ್ ಈಸ್ ಆಬ್ಸೆಂಟ್. ಸೊ ಹಾಗಾಗಿ ಈ ಎನ್ಸೈಮು ಇಲ್ಲದೆ ಇರೋದ್ರಿಂದಾಗಿ ಪೆಕ್ಟಿನ್ನು ಇಲ್ಲೇನಾಗ್ತಾ ಇಲ್ಲ, ಡೈಜೆಸ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಸೆಲ್ ವಾಲು
ಟಫ್ ಆಗಿನೇ ಇರುತ್ತೆ. ಸೊ ಫ್ರೂಟು ಬೇಗ ಸಾಫ್ಟನಿಂಗ್ ಆಗೋದಿಲ್ಲ. ಸೊ ದಿಸ್ ವಿಲ್ ಇನ್ಕ್ರೀಸ್ ದ ಲೈಫ್ ಸ್ಪ್ಯಾನ್ ಆಫ್ ದ ಟೊಮ್ಯಾಟೊ. ಫ್ಲೇವರ್ ಸೇವರ್ ಟೊಮ್ಯಾಟೊ ವೆರೈಟಿಲಿ ನಾವು ಈ ರೀತಿಯಾದ ಕ್ವಾಲಿಟಿನ ನೋಡ್ಬೋದು. ಇದು ಫಾರ್ಮರ್ಸ್ ಅಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅನ್ನ ರೆಡ್ಯೂಸ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದ ಯೂಸ್ ಆಫ್ ದ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್. ಸೊ ಅನದರ್ ಯೂಸ್ ಅಂತ ಅಂದ್ರೆ ನಾವೇನು ಹೇಳ್ಬೋದು, ದಟ್ ಈಸ್ ದ increased efficiency of mineral usage by plants. ಸೊ ಸಾಯಿಲ್ ಅಗ್ರೋಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದ ಅದೇನು ಮಾಡುತ್ತೆ, ಸಾಯಿಲ್ನ ಫರ್ಟಿಲಿಟಿನ ತುಂಬ ಬೇಗನೆ ಎಕ್ಸಾಸ್ಟ್ ಮಾಡಿಬಿಡುತ್ತೆ. ಸಾಯಿಲ್ ಫರ್ಟಿಲಿಟಿ ಬೇಗ ಲಾಸ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸನ್ನ ಯೂಸ್ ಮಾಡೋದ್ರಿಂದಾಗಿ ಪ್ಲಾಂಟ್ಸು ವಿತೌಟ್ ಯೂಸಿಂಗ್ ದಟ್ ಕೆಮಿಕಲ್ ಫರ್ಟಿಲೈಸರ್ಸ್, ದೀಸ್ ಪ್ಲಾಂಟ್ಸ್ ಆರ್ ಏಬಲ್ ಟು ಅಬ್ಸಾರ್ಬ್ ದ minerals and increases the efficiency of the absorption of the mineral by these plants. ಈ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಏನು ಮಾಡ್ತಾ ಇದೆ, ದೇ ಹ್ಯಾವ್ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಆಫ್ ದ ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಎಫಿಷಿಯನ್ಸಿನ ಹೊಂದಿದೆ. ಸೊ ಹೀಗೆ ಅದು ಸಾಯಿಲ್ ಫರ್ಟಿಲಿಟಿನ ಅದು ಬೇಗ ಎಕ್ಸಾಸ್ಟ್ ಮಾಡೋದಿಲ್ಲ. ಅಲ್ಲಿ ದೀಸ್ ವಿಲ್ ಪ್ರಿವೆಂಟ್ಸ್ ದ ಅರ್ಲಿ ಎಕ್ಸಾಷನ್ ಆಫ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. The next usage is the genetically modified plants enhances the nutritional value of the food. ಫುಡ್ಡಿನ ನ್ಯೂಟ್ರಿಷನಲ್ ವ್ಯಾಲ್ಯೂನ ಎನ್ಹಾನ್ಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದೆ. ಸೊ ಎಕ್ಸಾಂಪಲ್, ವಿಟಮಿನ್ ಎ ಎನ್ರಿಚ್ಡ್ ರೈಸನ್ನು ನಾವು ನೋಡ್ಬೋದು. ಇದನ್ನು ಗೋಲ್ಡನ್ ರೈಸ್ ಅಂತಲೂ ಕೂಡ ಕರಿತೀವಿ. ಗೋಲ್ಡನ್ ರೈಸ್ ಅಂತ ಅಂದರೆ ದಿಸ್ ಇಸ್ ಕ್ವೈಟ್ ಯೆಲ್ಲೋ ಇನ್ ಕಲರ್. ರೈಸು ಯೆಲ್ಲೋ ಕಲರ್ ಇರುತ್ತೆ ಬಿಕಾಸ್ ದಿಸ್ ಕಂಟೈನ್ ಬೀಟಾ ಕ್ಯಾರೋಟಿನ್ ಜೀನ್. ಈ ರೈಸಲ್ಲಿ ಬೀಟಾ ಕ್ಯಾರೋಟಿನ್ ಜೀನ್ ಇರುತ್ತೆ. ಸೊ ವೆನ್ ವಿ ಇಂಜೆಸ್ಟ್ ದ ರೈಸ್, ದಿಸ್ ಗೋಲ್ಡನ್ ರೈಸ್, ದಟ್ ಬೀಟಾ ಕ್ಯಾರೋಟಿನ್ ಅಂದರೆ ಏನದು, ದಿಸ್ ಈಸ್ ಅ ಪ್ರಿಕರ್ಸರ್ ಆಫ್ ದ ವಿಟಮಿನ್ ಎ. ಸೊ ದಿಸ್ ವಿಟಮಿನ್ ಪ್ರಿಕರ್ಸರ್ ವಿಚ್ ಈಸ್ converted into the vitamin A when we ingest this rice. ರೈಸನ್ನು ನಾವು ಸ್ಟೇಪಲ್ ಫುಡ್ ಆಗಿ ಯೂಸ್ ಮಾಡ್ತೀವಿ. ಯಾವಾಗ ನಾವು ಒಳ್ಳೆ ರೈಸನ್ನು ಕನ್ಸ್ಯೂಮ್ ಮಾಡ್ತೀವಿ ಆಗ ಬೀಟಾ ಕ್ಯಾರೋಟಿನ್ ಏನಾಗುತ್ತೆ, ಇಲ್ಲಿರುವಂತಹ ಜೀನು, that will this is the precursor for the vitamin A that will convert into this beta carotene into the vitamin A. ಸೊ ಹೀಗೆ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಸಫರ್ ಮಾಡೋರಿಗೆ ಗೋಲ್ಡನ್ ರೈಸನ್ನು ಏನು ಮಾಡ್ಬೋದು, ಅಡ್ಮಿನಿಸ್ಟರ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಡಿಫ್ರೆಂಟ್ ಯೂಸಸ್ ಆಫ್ ದ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಏನೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ದೀಸ್ ವಿಲ್ ಟಾಲರೆಂಟ್ ಟು ದ ಏಬಿಯೋಟಿಕ್ ಸ್ಟ್ರೆಸಸ್, ದೇ ವಿಲ್ ರೆಡ್ಯೂಸ್ ದ ರಿಲಯನ್ಸ್ ಆನ್ ದ ಕೆಮಿಕಲ್ ಪೆಸ್ಟಿಸೈಡ್ಸ್ and help to reduce the loss reduce the post harvest loss, and then that will increases the efficiency of mineral usage by the plants and also enhances the nutritional value of the food. One of the example given here is the golden rice. This is the vitamin A enriched rice. So then next we are going to study one of the important aspect for the examination. Examinationಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆಸ್ಪೆಕ್ಟ್ ಇದು. ಸೊ ಏನು, ದಿಸ್ ಇಸ್ ದ ಪೆಸ್ಟ್ ರೆಸಿಸ್ಟೆಂಟ್ plant. We are going to study the production of pest resistant plant. Example is the BT plants, production of BT plants. So ನಿಮಗೆ ಎಕ್ಸಾಮ್ನಲ್ಲಿ ವಾಟ್ ಆರ್ ಬಿ ಟಿ ಪ್ಲಾಂಟ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಆಫ್ ದ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಅಂತ ಕೇಳ್ಬೋದು, ಅಥವಾ ಪ್ರೊಡಕ್ಷನ್ ಆಫ್ ಬಿ ಟಿ ಪ್ಲಾಂಟ್ಸ್ ಅಂತ ಕೇಳ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ದ ಬಯೋಟೆಕ್ನಾಲಜಿ ಅಥವಾ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಹೇಳ್ಬೋದು ಅಗ್ರಿಕಲ್ಚರ್ ಫೀಲ್ಡಲ್ಲಿ. ಸೊ ಈ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟನ್ನು ಹೇಗೆ ಪ್ರೊಡ್ಯೂಸ್ ಮಾಡೋದು? So now we are going to study Bt toxin. This is the one of the endotoxin which is produced by a bacterium. This is a soil bacterium called Bacillus thuringiensis.
ಸೊ ಇನ್ನು ಶಾರ್ಟ್ ಫಾರ್ಮಲ್ಲಿ BT ಅಂತ ಹೇಳಿ ಕರಿತೀವಿ. ಸೊ BT ಟಾಕ್ಸಿನ್ ಅಂದರೆ ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ? ಇದು ಒನ್ ಆಫ್ ದ ಸಾಯಿಲ್ ಬ್ಯಾಕ್ಟೀರಿಯಮ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಸಾಯಿಲ್ ಬ್ಯಾಕ್ಟೀರಿಯಂ ಯಾವುದು ಅಂತ ಅಂದರೆ ಬ್ಯಾಸಿಲಸ್ ಥುರಿಂಜೆನ್ಸಿಸ್. ಈ BT ಟಾಕ್ಸಿನ್ ಅನ್ನುವಂಥದ್ದು ಎಂಡೋಟಾಕ್ಸಿನ್, ಅಂದರೆ ಬ್ಯಾಸಿಲಸ್ ಅಲ್ಲಿ ಇನ್ಸೈಡ್ ದ ಸೆಲ್ ದಟ್ ಈಸ್ ಪ್ರೊಡ್ಯೂಸ್ಡ್. ಸೊ ದ BT toxin gene has been cloned from the bacteria and been expressed in the plants. ಸೊ ನೋಡಿ, BT ಟಾಕ್ಸಿನ್ ಜೀನು ಬ್ಯಾಕ್ಟೀರಿಯಮಿಂದ ಐಸೋಲೇಟ್ ಮಾಡಿ ಅದನ್ನ ಏನು ಮಾಡ್ತಾ ಇದ್ದೀವಿ, ಪ್ಲಾಂಟ್ಸಿಗೆ ಕ್ಲೋನ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಇನ್ಸರ್ಟ್ ಮಾಡಿದಾಗ ಇನ್ ದಟ್ ಪ್ಲಾಂಟ್ ದೀಸ್ BT ಟಾಕ್ಸಿನ್ ಜೀನ್ ವಿಲ್ ಬಿ ಎಕ್ಸ್ಪ್ರೆಸ್ಡ್. ಸೊ ಎಕ್ಸ್ಪ್ರೆಸ್ ಮಾಡಿ ಇದು ಏನು ಮಾಡ್ತಾ ಇದೆ, ದಟ್ ವಿಲ್ ಪ್ರೊವೈಡ್ ರೆಸಿಸ್ಟೆನ್ಸ್ ಟು ದ ಸ್ಪೆಸಿಫಿಕ್ ಇನ್ಸೆಕ್ಟ್. ಸೊ ಕೆಲವೊಂದು ಸ್ಪೆಸಿಫಿಕ್ ಇನ್ಸೆಕ್ಟಿಗೆ ಇದು ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದೆ. ಸೊ ಕೆಮಿಕಲ್ ಇನ್ಸೆಕ್ಟಿಸೈಡ್ಸನ್ನು ಯೂಸ್ ಮಾಡ್ದೇನೆ ಈ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸನ್ನು ಬಳಸೋದ್ರ ಮೂಲಕ ಪೆಸ್ಟನ್ನು ನಾವು ರೆಸಿಸ್ಟ್ ಮಾಡ್ಬೋದು ಅಗ್ರಿಕಲ್ಚರಲ್ಲಿ. ಸೊ ಹಾಗಾಗಿ ಇದನ್ನ ಬಯೋಪೆಸ್ಟಿಸೈಡ್ ಅಂತ ಹೇಳ್ಬೋದು. ಅಂದರೆ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುವಂಥ ಟಾಕ್ಸಿನ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಆರ್ಗ್ಯಾನಿಸಮ್ ಅಂದರೆ ಇನ್ಸೆಕ್ಟನ್ನು ಇದು ಕಿಲ್ ಮಾಡ್ತಾ ಇದೆ. ಸೊ ಪೆಸ್ಟನ್ನ ಕಿಲ್ ಮಾಡ್ತಾ ಇದೆ. ಹಾಗಾಗಿ ಇದನ್ನ ಒಂದು ಬಯೋಪೆಸ್ಟಿಸೈಡ್ ಅಂತ ಹೇಳಿ ನಾವು ಹೇಳ್ಬೋದು. ಎಕ್ಸಾಂಪಲ್, ಈ ರೀತಿ ಈ ಟೆಕ್ನಿಕಲ್ನ ಯೂಸ್ ಮಾಡಿಕೊಂಡು ನಾವು ಸೆವೆರಲ್ ಪ್ಲಾಂಟ್ಸನ್ನು, ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅದು ಯಾವ್ದ್ಯಾವುದು ಅಂತಂದರೆ BT ಕಾಟನ್, BT ಕಾರ್ನ್, BT ರೈಸ್, BT ಟೊಮ್ಯಾಟೊ, BT ಪೊಟ್ಯಾಟೊ, BT ಸೋಯಾಬೀನ್, etc. ಹೀಗೆ varieties of pest resistant plants will be produced by using this technique. So one of the example we are going to study in the pest resistant plant, BT plant, that is the BT cotton. BT ಕಾಟನ್ ಎಕ್ಸಾಂಪಲ್ ಆಗಿ ತಗೊಂಡು ನಾವು BT ಪ್ಲಾಂಟ್ನ ಹೇಗೆ ಪ್ರೊಡ್ಯೂಸ್ ಮಾಡೋದು, ಅಂದರೆ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ನ ಹೇಗೆ ಪ್ರೊಡ್ಯೂಸ್ ಮಾಡೋದು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಈಗಾಗಲೇ ನಾವು BT ಟಾಕ್ಸಿನ್ ಅಂದರೆ ಇದೊಂದು ಎಂಡೋಟಾಕ್ಸಿನ್ ಬ್ಯಾಕ್ಟೀರಿಯಮ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ವಿ. ಹಾಗಾದರೆ ಇದು ಬ್ಯಾಕ್ಟೀರಿಯಮ್ಮಿಗೆ ಇಟ್ ಈಸ್ ನಾಟ್ ಟಾಕ್ಸಿನ್ ಅಂತ ನಿಮಗೆ ಕ್ವೆಶನ್ ಅರೈಸ್ ಆಗ್ಬೋದು. ಇದು ಬ್ಯಾಕ್ಟೀರಿಯಮ್ಮಿಗೆ ಸ್ವತಃ ಇದು ಎಫೆಕ್ಟ್ ಮಾಡೋದಿಲ್ವಾ, ಅಥವಾ ಪ್ಲಾಂಟಿಗೆ ನಾವು ಇನ್ಸರ್ಟ್ ಮಾಡಿದಾಗ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟಿಗೆ ಇದು ಏನು ಎಫೆಕ್ಟ್ ಮಾಡೋದಿಲ್ವಾ ಅಂತ ನಿಮಗೆ ಕ್ವೆಶನ್ ಅರೈಸ್ ಆಗ್ಬೋದು. ಸೊ ಲೆಟ್ ಅಸ್ ಸ್ಟಡಿ ಏನಂತ ರೀಸನ್, ಯಾಕೆ ಇದು ಎಫೆಕ್ಟ್ ಮಾಡೋದಿಲ್ಲ, ಸ್ಪೆಸಿಫಿಕ್ ಇನ್ಸೆಕ್ಟಿಗೆ ಮಾತ್ರ ಇದು ಯಾಕೆ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ನಾವೀಗ ಸ್ಟಡಿ ಮಾಡೋಣ. ಸೊ some strains of the Bacillus thuringiensis produces proteins. These proteins kill certain insects. ಕೆಲವೊಂದು ಸ್ಪೆಸಿಫಿಕ್ ಇನ್ಸೆಕ್ಟ್ಸನ್ನು ಅದು ಕಿಲ್ ಮಾಡ್ತಾ ಇದೆ. ಅದು ಯಾವ್ದಾದ್ರು ಅಂದರೆ ಲೆಪಿಡೋಪ್ಟೆರಾನ್ ಗ್ರೂಪ್ ಆಫ್ ದ ಇನ್ಸೆಕ್ಟ್, ಆ್ಯಂಡ್ ದೆನ್ ಕೊಲಿಯೋಪ್ಟೆರಾನ್, and then dipteran of the insects. So lepidopteran ಅಂದರೆ ಯಾವುದಕ್ಕೆ ಅದು ರೆಸಿಸ್ಟೆಂಟ್ ಆಗಿದೆ ಅಂದರೆ ಟೊಬ್ಯಾಕೊ ಬಡ್ ವರ್ಮ್, ಆರ್ಮಿ ವರ್ಮ್, ಎಕ್ಸೆಟ್ರಾ. ಇನ್ನು ಕೊಲಿಯೋಪ್ಟೆರನ್ ಅಂದರೆ ಬೀಟಲ್ಸಿಗೆ ಇದು ರೆಸಿಸ್ಟೆಂಟ್ ಆಗಿ ಫಂಕ್ಷನ್ ಮಾಡುತ್ತೆ. ಡಿಪ್ಟೆರಾನ್ ಅಲ್ಲಿ ಫ್ಲೈಸಿಗೆ, ಮಸ್ಕಿಟೋಸ್ಗೆ ಇದು ಎಫೆಕ್ಟಿವ್ ಆಗಿ ಕಿಲ್ ಮಾಡ್ತಾ ಇದೆ. ಸೊ Bacillus thuringiensis bacteria forms protein crystals. ಯಾವಾಗ ಇದು ಪ್ರೋಟೀನ್ ಕ್ರಿಸ್ಟಲ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಡ್ಯೂರಿಂಗ್ ಪರ್ಟಿಕ್ಯುಲರ್ ಫೇಸ್ ಆಫ್ ದೇರ್ ಗ್ರೋತ್. ಬ್ಯಾಕ್ಟೀರಿಯಾ ದಟ್ ಈಸ್ ಬ್ಯಾಕ್ಟೀರಿಯಂ ಬ್ಯಾಸಿಲಸ್ ಥುರಿಂಜೆನ್ಸಿಸ್ ಅಲ್ಲಿ ಈ ಪ್ರೋಟೀನ್ಸ್, ಟಾಕ್ಸಿಕ್ ಪ್ರೋಟೀನ್ ಏನಾಗ್ತಾ ಇದೆ, ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಈ ಪ್ರೋಟೀನ್ ಕ್ರಿಸ್ಟಲ್ಸು ಎಲ್ಲ ಟೈಮಲ್ಲೂ ಪ್ರೊಡ್ಯೂಸ್ ಆಗಲ್ಲ, ಒಂದು ಪರ್ಟಿಕ್ಯುಲರ್ ಫೇಸ್ ಆಫ್ ದೇರ್ ಗ್ರೋತ್, ಆ ಫೇಸ್ ಅಲ್ಲಿ ಮಾತ್ರ ಅದು ಪ್ರೊಡ್ಯೂಸ್ ಆಗುತ್ತೆ. ಸೊ ದ ಬ್ಯಾಸಿಲಸ್ ಥುರಿಂಜೆನ್ಸಿಸ್ ಫಾರ್ಮ್ಸ್ ಪ್ರೋಟೀನ್ ಕ್ರಿಸ್ಟಲ್ಸ್ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಫೇಸ್ ಆಫ್ ದೇರ್ ಗ್ರೋತ್. ಪರ್ಟಿಕ್ಯುಲರ್ ಫೇಸ್ ಆಫ್ ದ ಗ್ರೋತ್ ಅಲ್ಲಿ ಮಾತ್ರ ಈ ಪ್ರೋಟೀನ್ ಕ್ರಿಸ್ಟಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ದೀಸ್ ಕ್ರಿಸ್ಟಲ್ಸ್ ಕಂಟೈನ್ ಅ ಟಾಕ್ಸಿಕ್ ಇನ್ಸೆಕ್ಟಿಸಿಡಲ್ ಪ್ರೋಟೀನ್. ಆ ಕ್ರಿಸ್ಟಲ್ಸ್ ಅಲ್ಲಿ ಒಂದು ಟಾಕ್ಸಿಕ್ ಇನ್ಸೆಕ್ಟ್ಸ್ ಅನ್ನ ಕಿಲ್ ಮಾಡುವಂತ ಪ್ರೋಟೀನ್ ಇದೆ, ಅದನ್ನ ಇನ್ಸೆಕ್ಟಿಸಿಡಲ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಇದು
ಸ್ವತಃ ಬ್ಯಾಕ್ಟೀರಿಯಾನ ಕಿಲ್ ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ ದಿಸ್ ಎಕ್ಸಿಸ್ಟ್ ಆಸ್ ಇನ್ಆಕ್ಟಿವ್ ಪ್ರೋಟಾಕ್ಸಿನ್. ಇದು ಇನ್ಆಕ್ಟಿವ್ ಪ್ರೋಟಾಕ್ಸಿನ್ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಒನ್ಸ್ ಆನ್ ಇನ್ಸೆಕ್ಟ್ ಇಂಜೆಸ್ಟ್ ದ ಇನ್ಆಕ್ಟಿವ್ ಟಾಕ್ಸಿನ್, ಸೊ ಬ್ಯಾಕ್ಟೀರಿಯಾದಲ್ಲಿ ಇದು ಪ್ರೊಡ್ಯೂಸ್ ಆದಾಗ ಅದು ಇನ್ಆಕ್ಟಿವ್ ಪ್ರೋಟಾಕ್ಸಿನ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾವಾಗ ಇನ್ಸೆಕ್ಟ್ ಇದನ್ನ ಇಂಜೆಸ್ಟ್ ಮಾಡುತ್ತೋ ಈ ಇನ್ಆಕ್ಟಿವ್ ಟಾಕ್ಸಿನ್ ದಟ್ ಈಸ್ ಕನ್ವರ್ಟೆಡ್ ಇಂಟು ಆಕ್ಟಿವ್ ಫಾರ್ಮ್. ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುವಂತಹ ಟಾಕ್ಸಿನ್ ಏನಾಗುತ್ತೆ, ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ? ಇನ್ ದ ಆಲ್ಕಲೈನ್ pH ಆಫ್ ದ ಗಟ್. ಇನ್ಸೆಕ್ಟಿನ ಗಟ್ಟಲ್ಲಿ ಆಲ್ಕಲೈನ್ pH ಇರುತ್ತೆ. ಸೊ ಅಲ್ಲಿ ಈ ಪ್ರೋಟೀನ್ ಕ್ರಿಸ್ಟಲ್ಸ್ ಸಾಲ್ಯುಬಲೈಸ್ ಆಗ್ಬಿಟ್ಟು ಅದು ಆಕ್ಟಿವ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಸೊ ಬ್ಯಾಕ್ಟೀರಿಯಾದಲ್ಲಿ ಅಥವಾ ನಾವು ಯಾವ ಪ್ಲಾಂಟಿಗೆ ಇನ್ಸರ್ಟ್ ಮಾಡ್ತಾ ಇದೀವಿ ಆ ಪ್ಲಾಂಟಲ್ಲಿ ಆಲ್ಕಲೈನ್ pH ಇರೋದಿಲ್ಲ. ಹಾಗಾಗಿ ಪ್ರೋಟೀನ್ ಕ್ರಿಸ್ಟಲ್ಸು ಸಾಲ್ಯುಬಲೈಸ್ ಆಗೋದಿಲ್ಲ. ಹಾಗಾಗಿ ಬ್ಯಾಕ್ಟೀರಿಯಾದಲ್ಲಾಗಿರ್ಬೋದು ಅಥವಾ ಇನ್ಸರ್ಟ್ ಮಾಡಿರುವಂತಹ ಪ್ಲಾಂಟಲ್ಲಿ ಆಗಿರ್ಬೋದು ಅದು ಏನು ಮಾಡ್ತಾ ಇಲ್ಲ, ಎಫೆಕ್ಟಿವ್ ಆಗಿಲ್ಲ, ಅದನ್ನ ಅದು ಕಿಲ್ ಮಾಡ್ತಾ ಇಲ್ಲ. ಬಟ್ ಯಾವಾಗ ಇನ್ಸೆಕ್ಟ್ ಅದನ್ನ ಇಂಜೆಸ್ಟ್ ಮಾಡುತ್ತೋ ಇನ್ಸೆಕ್ಟಿನ ಗಟ್ಟಲ್ಲಿ ಆಲ್ಕಲೈನ್ pH ಇರುತ್ತೆ. ಇನ್ ದಟ್ ಆಲ್ಕಲೈನ್ pH ದಿಸ್ ಟಾಕ್ಸಿಕ್ ಪ್ರೋಟೀನ್ ದಟ್ ವಿಲ್ ಸಾಲ್ಯುಬಲೈಸ್ ದ ಕ್ರಿಸ್ಟಲ್ ಸಾಲ್ಯುಬಲೈಸ್ ಆಗುತ್ತೆ. ಸಾಲ್ಯುಬಲೈಸ್ ಆದ ನಂತರ ಅದು ಆಕ್ಟಿವ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಆಕ್ಟಿವೇಟೆಡ್ ಟಾಕ್ಸಿನ್ ಬೈಂಡ್ಸ್ ಟು ದ ಸರ್ಫೇಸ್ ಆಫ್ ದ ಮಿಡ್ಗಟ್ ಎಪಿಥೀಲಿಯಲ್ ಸೆಲ್ಸ್. ಏನಾಗುತ್ತೆ, ಇನ್ಸೆಕ್ಟ್ಸಿನ ಮಿಡ್ಗಟ್ಟಲ್ಲಿ ಇರುವಂಥ ಎಪಿಥೀಲಿಯಲ್ ಸೆಲ್ಸು ಹೋಗಿ ಈ ಆಕ್ಟಿವ್ ಫಾರ್ಮ್ ಆಫ್ ಟಾಕ್ಸಿನ್ ಏನಾಗುತ್ತೆ, ಬೈಂಡ್ ಆಗುತ್ತೆ. ಸೊ ಬೈಂಡ್ ಆದ ನಂತರ ಅದು ಸೆಲ್ ವಾಲ್ ಅಲ್ಲಿ ಏನ್ ಮಾಡುತ್ತೆ, ಪೋರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇನ್ ದ ಮಿಡ್ಗಟ್ ಆಫ್ ದ insect that what the cells are present in the midgut of the insect ಎಲಿಮೆಂಟ್ರಿ ಕೆನಾಲ್. ಇನ್ಸೆಕ್ಟಿನ ಎಲಿಮೆಂಟ್ರಿ ಕೆನಾಲಿನ ಮಿಡ್ಗಟ್ಟಲ್ಲಿ ಇರುವಂಥ ಎಪಿಥೀಲಿಯಲ್ ಸೆಲ್ಸ್ಗೆ ಹೋಗಿ ಈ ಆಕ್ಟಿವೇಟೆಡ್ ಟಾಕ್ಸಿನ್ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಏನಾಗುತ್ತೆ, ಇದು ಸೆಲ್ ವಾಲಲ್ಲಿ ಪೋರ್ಸನ್ನು ಈ ರೀತಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಪೋರ್ಸ್ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ, ಸೆಲ್ ವಾಲ್ ರಪ್ಚರ್ ಆಗಿ ಏನಾಗುತ್ತೆ, ಇದು ಸೆಲ್ ಲೈಸಿಸ್ ಅನ್ನ ಕಾಸ್ ಮಾಡುತ್ತೆ. ಸೊ ಒನ್ಸ್ ದ ಸೆಲ್ ಇಸ್ ಲೈಸೆಡ್ ದಟ್ ವಿಲ್ ಲೀಡ್ಸ್ ಟು ದ ಡೆತ್ ಆಫ್ ದ ಇನ್ಸೆಕ್ಟ್ ಏನಾಗುತ್ತೆ, ಫರ್ದರ್ ಡೈ ಆಗುತ್ತೆ. ಸೊ ಹೀಗೆ ಬ್ಯಾಕ್ಟೀರಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುವಂಥ ಎಂಡೋಟಾಕ್ಸಿನ್ ಏನು ಮಾಡ್ತಾ ಇದೆ, ಈ ಸ್ಪೆಸಿಫಿಕ್ ಇನ್ಸೆಕ್ಟನ್ನು ಕಿಲ್ ಮಾಡ್ತಾ ಇದೆ. ಹಾಗಾಗಿ ಇದನ್ನು ಒಂದು ಬಯೋಪೆಸ್ಟಿಸೈಡ್ ಅಂತೇಳಿ ಹೇಳ್ಬೋದು. ಸೊ ದ ಜೀನ್ ವಿಚ್ ಈಸ್ ಎನ್ಕೋಡ್ ಫಾರ್ ದ BT ಜೀನ್, ಆ ಜೀನನ್ನು BT ಜೀನ್ ಅಂತ ಏನು ಹೇಳ್ತೀವಿ, ಆ BT ಜೀನನ್ನು ಐಸೋಲೇಟ್ ಮಾಡಿ ಪರ್ಟಿಕ್ಯುಲರ್ ಪ್ಲಾಂಟಿಗೆ, ಇಲ್ಲಿ ನಾವು BT ಕಾಟನ್ ಸ್ಟಡಿ ಮಾಡ್ತೀವಿ, ಕಾಟನ್ ಪ್ಲಾಂಟಿಗೆ ಇನ್ಕಾರ್ಪೊರೇಟ್ ಮಾಡಿದಾಗ, ಸೊ ಇನ್ ದಟ್ ದ ಪ್ರೋಟೀನ್ cry genes what are present in the plant. So when the insect ingests the plant, a plant na ingest ಮಾಡಿದಾಗ along with that will also ingest the protoxins ಅನ್ನು ಅದು ಇಂಜೆಸ್ಟ್ ಮಾಡ್ತಾ ಇದೆ. ಅದು ಇನ್ಸೆಕ್ಟಿನ ಆಲ್ಕಲೈನ್ pH ಎಲ್ಲಿರುತ್ತೆ, ಗಟ್ಟಲ್ಲಿ ಇರುವಂಥ ಆಲ್ಕಲೈನ್ pH ಅಲ್ಲಿ ಅದೇನಾಗುತ್ತೆ, ಸಾಲ್ಯುಬಲೈಸ್ ಆಗುತ್ತೆ. ಸಾಲ್ಯುಬಲೈಸ್ ಆಗಿ ಆಕ್ಟಿವ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಆಕ್ಟಿವ್ ಫಾರ್ಮ್ ಆಫ್ ಟಾಕ್ಸಿನ್ ಏನಾಗುತ್ತೆ, ಗಟ್ಟಲ್ಲಿ ಇರುವಂಥ ಮಿಡ್ಗಟ್ಟಲ್ಲಿ ಇರುವಂಥ ಎಪಿಥೀಲಿಯಲ್ ಸೆಲ್ಸಿಗೆ ಹೋಗಿ ಬೈಂಡ್ ಆಗುತ್ತೆ. ಅದು ಸೆಲ್ ವಾಲಲ್ಲಿ ಪೋರ್ಸನ್ನು ಕ್ರಿಯೇಟ್ ಮಾಡಿ ಸೆಲ್ಲನ್ನು ಲೈಸಿಸ್ ಮಾಡುತ್ತೆ. ಸೊ ದಿಸ್ ವಿಲ್ ಕಾಸ್ ದ ಡೆತ್ ಆಫ್ ದ insect. Like this, the toxin will kill the specific insect. So the specific BT toxin gene were isolated from the Bacillus thuringiensis and incorporated into the several crop plants such as ಕಾಟನ್. ಇದೇ ರೀತಿ ಕಾಟನ್ ರೀತಿ ಬೇರೆ ಬೇರೆ ಪ್ಲಾಂಟಿಗೂ ಕೂಡ ಇನ್ಕಾರ್ಪೊರೇಟ್ ಮಾಡಿ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು. ಪ್ರೀವಿಯಸ್ಲಿ ನಾವು BT
ಕಾಟನ್ ಥರನೇ ಬಿ ಟಿ ಕಾರ್ನ್ ಅಂತ ಹೇಳಿದ್ವಿ, ಬಿ ಟಿ ರೈಸ್ ಅಂತ ಹೇಳಿದ್ವಿ, ಬಿ ಟಿ ಟೊಮ್ಯಾಟೊ ಅಂತ ಹೇಳಿದ್ವಿ. ಹೀಗೆ ವೆರೈಟಿ ಆಫ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ mainly the choice of genes is mainly depend upon the crop and the targeted pest. So ಚಾಯ್ಸ್ ಆಫ್ ಜೀನ್ಸ್ ಯಾವಾಗಲೂ ಟಾರ್ಗೆಟೆಡ್ ಪೆಸ್ಟ್ ಮತ್ತು ಕ್ರಾಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಮೋಸ್ಟ್ ಬಿಟಿ ಟಾಕ್ಸಿನ್ ಆರ್ ದ ಇನ್ಸೆಕ್ಟ್ ಗ್ರೂಪ್ ಸ್ಪೆಸಿಫಿಕ್. ಸೊ ಈ ಬಿಟಿ ಟಾಕ್ಸಿನ್ಸು ಏನಾಗಿರುತ್ತೆ, ಇನ್ಸೆಕ್ಟ್ ಗ್ರೂಪ್ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ದ ಟಾಕ್ಸಿನ್ ವಿಚ್ ಈಸ್ ಕೋಡೆಡ್ ಬೈ ಅ ಜೀನ್, ಟಾಕ್ಸಿನ್ ಯಾವ್ದ್ರಿಂದ ಕೋಡೆಡ್ ಆಗಿರುತ್ತೆ, ಒಂದು ಜೀನಿಂದ ಕೋಡ್ ಆಗಿರುತ್ತೆ. ಆ ಜೀನಿನ ಏನಂತ ಕರಿತೀವಿ, ಕ್ರೈ ಅಂತ ಕರಿತೀವಿ, ಆರ್ ಇಟ್ ಈಸ್ ಕಾಲ್ಡ್ ಆಸ್ cry gene. So there are number of cry genes are there. So ಪ್ರೋಟೀನ್ನ ಎನ್ಕೋಡ್ ಮಾಡ್ತಾ ಇರುವಂಥ ಕ್ರೈ ಜೀನ್ಸ್ ಯಾವ್ದು ಅಂದರೆ ಕೆಲವೊಂದು ಎಕ್ಸಾಂಪಲ್ ಕೊಡ್ಬೋದು. ಒನ್ ಈಸ್ ದ ಕ್ರೈ ಫಸ್ಟ್ ಎ ಸಿ, ಕ್ರೈ ಸೆಕೆಂಡ್ ಎ ಬಿ. ದ ಕ್ರೈ ಫಸ್ಟ್ ಎ ಬಿ ವಿಚ್ ಈಸ್ ಎಫೆಕ್ಟಿವ್ ಟುವರ್ಡ್ಸ್ ದ cotton bollworm. Cry first AC and cry second AB mainly effective towards the cotton bollworm. They will kill the cotton bollworm. And the cry first AB which controls the corn borer. Corn borer ಇನ್ಸೆಕ್ಟ್ಸಿಗೆ ಅದು ಎಫೆಕ್ಟಿವ್ ಆಗಿರುತ್ತೆ, ಅದು ಕಾರ್ನ್ ಬೋರರ್ ಇನ್ಸೆಕ್ಟ್ಸನ್ನು ಕಿಲ್ ಮಾಡುತ್ತೆ. ಹೀಗೆ ದ ಪ್ರೋಟೀನ್ ಎನ್ಕೋಡೆಡ್ ಜೀನ್ಸ್ ಆರ್ ದ insect specific. They are not kill all the insects, but they kill only the specific insects in the which invade the plants. Plants ಅನ್ನ ಇನ್ವೇಡ್ ಮಾಡಿ ತಿಂತಾ ಇರುವಂಥ ಸ್ಪೆಸಿಫಿಕ್ ಇನ್ಸೆಕ್ಟ್ಸ್ ಅನ್ನ ಮಾತ್ರ ಅದು ಕಿಲ್ ಮಾಡುತ್ತೆ. ಎಕ್ಸೆಪ್ಟ್ ದಟ್ ಡು ನಾಟ್ ಕಿಲ್ ಎನಿ ಅದರ್ ಇನ್ಸೆಕ್ಟ್. ಆ ಸ್ಪೆಸಿಫಿಕ್ ಇನ್ಸೆಕ್ಟನ್ನು ಬಿಟ್ಟು ಬೇರೆ ಇನ್ಸೆಕ್ಟನ್ನು ಅದು kill ಮಾಡೋದಿಲ್ಲ. This is about the pest resistant plant, that is the BT cotton. So this is one of the important aspect for your examination.